ಮಾದಕ ವಸ್ತುಗಳ ಕಡೆ ವಾಲುತ್ತಿರುವ ಯುವ ಪೀಳಿಗೆ, ಅಡ್ಡೆಯಾಗುತ್ತಿರುವ ಕ್ಯಾಂಡಿಮೆಂಟ್ಸ್ಗಳು, ನಶೆಯಲ್ಲಿ ಮುಳುಗಿದ ಅಪ್ರಾಪ್ತನ ವಿಡಿಯೋ ವೈರಲ್. ಪಕ್ಷ ಕಟ್ಟಲು ಸಂಪೂರ್ಣ ಬೆಂಬಲ, ಸಂಘಟನೆಗೆ ಪ್ರತಿಯೊಬ್ಬರೂ ಶ್ರಮಿಸಿ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕರೆ. ದೂರುಗಳ ವಿಲೇವಾರಿಗೆ ಮುಂದಾದ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು, ಸಭೆಯಲ್ಲಿ ಮೊಬೈಲ್ನದ್ದೇ ಹಲ್ಚಲ್, ಉದ್ದಟತನ ಪ್ರದರ್ಶಿಸಿದ ಅಧಿಕಾರಿಗಳು. ಬಿರು ಬಿಸಿಲಿಗೆ ಹೆಚ್ಚಾದ ಬಿಸಿಲಿನ ಝಳ, ಬತ್ತಿದ ಕೆರೆ ಕಟ್ಟೆಗಳು, ಕುಡಿಯುವ ನೀರು ಸರಬರಾಜಿಗೆ ಅಧಿಕಾರಿಗಳ ಪರದಾಟ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಕಡೆ ಮಟ್ಟ ಮಧ್ಯಾಹ್ನವೇ ರಾಜಾರೋಷವಾಗಿ ಕ್ಯಾಂಡಿಮೆಂಟ್ಸ್ನಲ್ಲಿ ಸಿಗರೆಟ್ನಲ್ಲಿ ಮಾದಕ ವಸ್ತುವನ್ನು ತುಂಬಿಸಿ ನಶೆಯ ಮತ್ತಿನಲ್ಲಿ ಮುಳುಗುತ್ತಿರುವ ಅಪ್ರಾಪ್ತನ ವಿಡಿಯೋವೊಂದು ಸಖತ್ ವೈರಲ್ ಆಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಗಾಂಜಾ, ಡ್ರಗ್ಸು, ಮಾದಕ ದ್ರವ್ಯಗಳ ದಂಧೆ ಜೋರಾಗಿದೆ. ಶಾಲಾ ಕಾಲೇಜುಗಳ ಬಳಿಯ ಅಂಗಡಿಗಳಲ್ಲಿ, ಸಂದಿಗೊಂದಿಗಳಲ್ಲಿ ಸಹ ಗಾಂಜಾ ಸಿಗುವಂತಾಗಿದೆ. ಅದರಲ್ಲೂ ಹೆಚ್ಚಾಗಿ ಅಪ್ರಾಪ್ತ ಯುವಕರೇ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದ ಗಡಿ ಜಿಲ್ಲೆಯಾದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊರ ರಾಜ್ಯಗಳಿಂದ ರವಾನೆಯಾಗಿ ಯುವಕರಿಗೆ ಪ್ಯಾಕೆಟ್ಗಳ ಮುಖಾಂತರ ಈ ಗಾಂಜಾದಂತಹ ಮಾದಕ ದ್ರವ್ಯಗಳು ಕೈ ಸೇರ್ತಾ ಇವೆ. ಶಾಲಾ ಕಾಲೇಜುಗಳಿಗೆ ಹೋಗುವ ಅಪ್ರಾಪ್ತ ಯುವಕರು ಹೆಚ್ಚಾಗಿ ಜೀವನ ಹಾಳು ಮಾಡಿಕೊಳ್ತಾ ಇದ್ದು, ಪುಸ್ತಕ, ಪೆನ್ನು ಹಿಡಿಯೋ ವಯಸ್ಸಿನಲ್ಲಿ ಸಿಗರೇಟು, ಮಾದಕ ದ್ರವ್ಯಗಳನ್ನ ಹಿಡಿದು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. कंधे भी फूल कर रहे तो सिस्टम करते हैं, आइट कर रहे तो सिस्टम करते हैं. नको वो मारता नहीं, इधर सिर्फ गाड़ी के ले जाता है. नहीं यहाँ कुछ करता नहीं, सिर्फ गाड़ी के ले जाता है, उधर मारता. हाँ ठीक है, करिए सुनने को. ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ಯಥೇಚ್ಛವಾಗಿರೋದ್ರಿಂದ, ಇಲ್ಲಿ ಯುವಜನ ಪೀಳಿಗೆಯನ್ನು ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳಲ್ಲಿ ತುಂಬ ಅಡಿಕ್ಟ್ ಆಗಿದ್ದು, ಇವತ್ತು ತಂಬಾಕು ಮತ್ತು ಗಾಂಜಾ ಮತ್ತು ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ವಿದ್ಯಾರ್ಥಿಗಳು ಶಾಲೆಗೆ ಗೈರು ಆಗುತ್ತಿದ್ದಾರೆ ಇವತ್ತಿನ ದಿವಸದಲ್ಲಿ. ಅದರ ಬಗ್ಗೆ ತಂದೆ ತಾಯಿ ಮಕ್ಕಳು ಅವರಿಗೆ ಯಥೇಚ್ಛವಾಗಿ ಅಥವಾ ಖಾಸಗಿ ಶಾಲೆಗಳು, ಪ್ರತಿಷ್ಠಿತ ಶಾಲೆಗಳಿರೋದ್ರಿಂದ ಪಾಕೆಟ್ ಮನಿ ಕೊಟ್ಟು ಕಳಿಸೋದ್ರಿಂದ ಅವರು ಈಗ ಶಾಲೆಗೆ ಗೈರು ಆಗಿಬಿಟ್ಟು ಹಾಜರಾಗದಿರೇ ಈ ಕಾಂಡಿಮೆಂಟ್ಸ್ಗಳಲ್ಲಿ ಯಥೇಚ್ಛವಾಗಿ ಸಿಗರೇಟನ್ನು ಸೇದುವಂಥ ಹವ್ಯಾಸಗಳನ್ನು ಕಳೆದುಕೊಂಡು, ಅದರ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಗಾಂಜಾ ಸಾಗಾಟನೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯು ಸಹ ಇದರ ಮೇಲೆ ಗಮನ ಹರಿಸಿ ಯಥೇಚ್ಛವಾಗಿ ಮೊನ್ನೆ ಸಹ ಸೀಸ್ ಮಾಡಿದ್ದಾರೆ. ಇದು ಯಾವ ಕಡೆಯಿಂದ ಹೊರ ರಾಜ್ಯದಿಂದ ಬರ್ತಾ ಇದೆಯೋ ಅಥವಾ ಸ್ಥಳೀಯವಾಗಿ ಎಲ್ಲರೂ ಬೇರೆ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಜೊತೆಗೆ ಈ ನಡುವೆನ ಏನು ಇವತ್ತು ಹುಡುಗರು ಇವತ್ತು ಎಲ್ಲ ಕಾಂಡಿಮೆಂಟ್ಸ್ಗಳಲ್ಲಿನೂ ಇವತ್ತು ಗಾಂಜಾ, ಸಿಗರೇಟು ಮತ್ತು ಇದು ತಂಬಾಕು ಸೇವನೆಯಿಂದ ತುಂಬ ಅಡಿಕ್ಟ್ ಆಗಿಬಿಟ್ಟು ಜೀವನವನ್ನು ಉತ್ತಮ ರೀತಿಯಲ್ಲಿ ಸಾಗಿಸೋದರಲ್ಲಿ ವಿಫಲರಾಗ್ತಿದ್ದಾರೆ. ಇದೆಲ್ಲ ಕಾರಣಗಳನ್ನು ಏನಂದರೆ ಪೋಷಕರು ಸಹ ಮಕ್ಕಳ ಮೇಲೆ ಗಮನ ಹರಿಸೋದು ಕಮ್ಮಿ ಆಗಿದೆ. ಅವರ ವಿದ್ಯಾಭ್ಯಾಸದ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಗಮನ ಹರಿಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ವಿದ್ಯಾರ್ಥಿಗಳ ಮೇಲೆ ಗಮನ ಹರಿಸೋದ್ರಲ್ಲಿ ವಿಫಲತೆಯನ್ನು ಆಗ್ತದೆ ಅಂತ ಸಂದೇಶ ಇದೆ. ಯಾಕಂದರೆ ಇವರಿಗೆ ಭಯ ಭಕ್ತಿ ಇಲ್ಲದೇ, ಈಗ ಪೋಷಕರ ಮೇಲೇನೂ ಭಯ ಭಕ್ತಿ ಇಲ್ಲ, ಈ ಥರ ಪೊಲೀಸರ ಭಯನೂ ಇಲ್ಲ. ಇವರು ರಾಜಾರೋಷವಾಗಿ ಇವತ್ತು ಪಾಕೆಟ್ ಮನಿ ಕೊಡೋದ್ರಿಂದ ಪೋಷಕರು ಇವತ್ತು ಎಲ್ಲ ಕೆಟ್ಟ ದಾರಿಯನ್ನು ದೇಶದ ಮುಂದಿನ ಪ್ರಜೆಗಳಾಗಿರ್ಬೇಕಂತ, ಉನ್ನತ ಅಧಿಕಾರಿಗಳಾಗಬೇಕಂತ ವಿದ್ಯಾಭ್ಯಾಸ ಮಾಡಲಿ ಅಂತ ಕಳಿಸ್ಕೊಟ್ಟಂಥ ವಿದ್ಯಾರ್ಥಿಗಳು ಇವತ್ತು ಗಾಂಜಾ ಮತ್ತು ಈ ಗುಟ್ಕಾ ಐಟಮ್ಗೆ ಮತ್ತು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ತುಂಬ ಈಗ ಜೀವನವನ್ನು ಹಾಳು ಮಾಡ್ಕೊತ ಸ್ಥಿತಿಗತಿಗೆ ಇವತ್ತು ಇಳಿತಾ ಇರೋದನ್ನು ನೋಡ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ. ಇದನ್ನೆಲ್ಲ ತಡೆಗಟ್ಟುವ ವಿಧಾನದಲ್ಲಿ ಪೋಷಕರು ಮಕ್ಕಳ ಮೇಲೆ ತುಂಬ ಜಾಗರೂಕತೆಯನ್ನು ವಹಿಸಬೇಕಂತೇಳಿ ಈ ದಿವಸದಲ್ಲಿ ನಾವನ್ನು ಎಲ್ಲರನ್ನೂ ಬಯಸ್ತಾ ಇದ್ದೀವಿ. ಮತ್ತು ಪೊಲೀಸ್ ಇಲಾಖೆಯು ಸಹ
ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಬರೋವ್ರ ಮೇಲೆ ಒಂದು ಗಮನ ಇಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಒರೆಸೋದ್ರಿಂದ ಅವ್ರ ಮೇಲೆ ಸಹ ಈ ಸಿಗರೇಟು ಗಾಂಜಾ ಮತ್ತು ಇವನ್ನೆಲ್ಲ ಅನೈತಿಕ ಚಟುವಟಿಕೆಗಳಿಗೆ ಏನು ಗುರಿಯಾಗಿದೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಭಯ ಬರೋ ರೀತಿಯಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಪೊಲೀಸ್ ಇಲಾಖೆಯಲ್ಲೂ ಸಹ ಮನವಿ ಮಾಡ್ಕೊತಾ ಇದ್ದೀವಿ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಮಾರಾಟದ ದಂಧೆ ಜೋರಾಗಿದ್ದು ಜಿಲ್ಲೆಯ ಮೂಲೆ ಮೂಲೆಗಳಿಗೂ ಪ್ಯಾಕೆಟ್ಗಳ ಮುಖಾಂತರ ಹಬ್ಬುತ್ತಾ ಇದೆ. ಅದನ್ನು ಶಾಲಾ ಕಾಲೇಜು ಬಸ್ ನಿಲ್ದಾಣ ಅಂಗಡಿ ಮುಂಗಟ್ಟು ಹಾಸ್ಟೆಲ್ಗಳ ಬಳಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಪೋಷಕರು ನೀಡುವ ಪಾಕೆಟ್ ಮನಿಯ ಹಣವನ್ನ ಮಾದಕ ದ್ರವ್ಯಗಳಿಗೆ ಖರ್ಚು ಮಾಡಿ ನಗರದ ಕ್ಯಾಂಡಿಮೆಂಟ್ಸು, ಕಾಫಿ ಕೆಫೆ, ಚಾಯ್ ಕ್ಲಬ್ಗಳಲ್ಲಿ ಮಠ ಮಧ್ಯಾಹ್ನವೇ ಕುಳಿತು ರಾಜಾರೋಷವಾಗಿ ಅಪ್ರಾಪ್ತರು ಮಾದಕ ದ್ರವ್ಯಗಳನ್ನ ಸೇದಿ ಜೀವನ ಹಾಳು ಮಾಡಿಕೊಳ್ತಾ ಇರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಏನಿವ ಚಿಕ್ಕಬಳ್ಳಾಪುರದಲ್ಲಿ ವಿಪರೀತವಾಗಿ ರೋಡ್ಗೂ ಸುಮಾರು ಕಾಂಡಿಮೆಂಟ್ಸ್ಗಳಿದೆ. ಕಾಂಡಿಮೆಂಟ್ಸ್ಗಳ ಹತ್ರ ಈ ಹುಡುಗರು ಚಿಕ್ಕ ಹುಡುಗರು ಇನ್ನೂ ಅಪ್ರಾಪ್ತ ವಯಸ್ಸಿಗೆ ಬಂದಿರೋ ಹುಡುಗರೆಲ್ಲ ಹೋಗಿ ಕುಂತ್ಕೊಂಡು ಸಿಗರೇಟ್ಲು ಕುಡಿತಾರೆ. ಆ ಸಿಗರೇಟ್ల ಜೊತೆಯಲ್ಲಿ ಗಾಂಜಾ ಇವೆಲ್ಲ ಸೇವನೆ ಮಾಡ್ತಾರೆ. ಅವರು ಕೂಡ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ. ಕಾಲೇಜುಗಳ ಹತ್ರ ಹಾಸ್ಟೆಲ್ಗಳ ಹತ್ರ ಇರೋ ಕಾಂಡಿಮೆಂಟ್ಗಳಲ್ಲಿ ಎಲ್ಲರಿಗೂ ಸಪ್ಲೈ ಆಗ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಅದ್ರ ಬಗ್ಗೆ ಕಡಿವಾಣ ಹಾಕಬೇಕು. ಇಲ್ಲಾಂದರೆ ಮಕ್ಕಳು ಇವಾಗೆಲ್ಲ ಸೈಕ್ ಆಗಿಬಿಟ್ಟಿದ್ದಾರೆ. ಯಾರು ಏನು ಹೇಳಿದ ಮಾತೇ ಕೇಳ್ತಾ ಇಲ್ಲ. ಈ ದರೋಡೆಗಳು, ಕೊಲೆಗಳು ಇವೆಲ್ಲ ಮೊತ್ತಲ್ಲಿ ಏನು ಬೇಕೋ ಮಾಡಿಬಿಡ್ತಾರೆ ಅವರು. ಅದರಿಂದ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಬೇಕು. ಕಾಂಡಿಮೆಂಟ್ಸ್ಗಳಲ್ಲಿ ಜಾಸ್ತಿ ಅತಿಯಾಗಿ ಬಳಸ್ತಾ ಇದ್ದಾರೆ. ಅದರಲ್ಲೂ ಅಪ್ರಾಪ್ತರು ಜಾಸ್ತಿ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಯವರು ಗಮನ ಹರಿಸಿ ಅದನ್ನು ಕಡಿವಾಣ ಹಾಕಬೇಕಂತ ಕೇಳ್ಕೊತೀವಿ. ಪೋಷಕರು ಸಹ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನೋಡಬೇಕು, ಗಮನಿಸಬೇಕು. ಮತ್ತು ಪಾಕೆಟ್ ಮನಿ ಕೊಡೋದು, ಪಾಕೆಟ್ ಮನಿ ಕೊಟ್ಟಾಗ ಅವ್ರು ಯಾವ ಥರ ಯೂಸ್ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಇಲ್ಲಾಂದರೆ ಮಕ್ಕಳು ಕಾಲೇಜಿಗೆ ಹೋಗಿದ್ದಾವೆ ಇಲ್ಲ ಅಂತಲೂ ಪರೀಕ್ಷಿಸಬೇಕು. ಇಲ್ಲಾಂದರೆ ಮಕ್ಕಳು ಕಾಲೇಜ್ ಅಂತೇಳಿ ಬರ್ತಾರೆ, ಕಾಂಡಿಮೆಂಟ್ಸ್ ಹತ್ರ ಅಲ್ಲಿ ಇಲ್ಲಿ ಕುಂತ್ಕೊಂಡು ಹರಟೆ ಹೊಡಿತಾರೆ, ಸಿಗರೇಟ್ಲು ಕುಡ್ಕೊಂಡು ಬಿಡಿಲಿ ಕುಡ್ಕೊಂಡು ಅವರು ಇದು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಈಗ ಒಂದು 15-16 ವರ್ಷ ಹುಡುಗರು, ಈಗ ಅವ್ರು SSC ಹುಡುಗರು ಇವಾಗ ಮೇಯ್ನು ಅಂಥ ಹುಡುಗರು ಕೂಡ ಇವತ್ತು ಕಾಂಡಿಮೆಂಟಲ್ಲಿ ಕುಂತ್ಕೊಂಡು ಸಿಗರೇಟ್ ತೊಗೊಂಡು ಕುಡಿತಾರೆ. ಅವರಿಗೆ ಸಿಗರೇಟ್ ಕೊಡಬಾರ್ದು ಅಂತಲೇ ರೂಲ್ಸ್ ಇದೆ. 18 ವರ್ಷ ಮೇಲ್ಪಟ್ಟಿರಬೇಕು ಅವ್ನು ಸಿಗರೇಟ್ ತೊಗೊಬೇಕಂದ್ರೆ. ಸಣ್ಣ ಮಕ್ಕಳಿಗೆ ಕಾಂಡಿಮೆಂಟ್ ಓನರಲ್ಲೇ ಸಿಗರೇಟ್ಲು ಕೊಟ್ಟು ಒಳಗಡೆ ಕುಂದಿಸ್ತಾರೆ ಜಾಗ ಕೊಟ್ಟು ಅವ್ರಿಗೆ. ಅದನ್ನು ಮಟ್ಟ ಹಾಕಬೇಕು, ರೈಡ್ ಮಾಡಬೇಕು. ಮೇಯ್ನಾಗಿ ಪೊಲೀಸ್ ಇಲಾಖೆಯವರು ಕಾಂಡಿಮೆಂಟ್ಸ್ ಮೇಲೆ ರೈಡ್ ಮಾಡಬೇಕು, ಒಳಗಡೆ ಚೆಕ್ ಮಾಡಬೇಕು. ಅವನ ಅಪ್ರಾಪ್ತ ಏನು ಕಾಲೇಜ್ಗೆ ಬಂದಿದ್ದಾನ ಏನು ಅಂತ. ಆವಾಗ ಸ್ವಲ್ಪ ಭಯ ಬರ್ತದೆ ಮಕ್ಕಳಿಗೆ, ಹೋಗಿ ಕುಂತ್ಕೊಳ್ಳೋದಿಲ್ಲ. ಅದರಿಂದ ಸ್ವಲ್ಪ ಇದನ್ನು ಕಡಿವಾಣ ಹಾಕಬೇಕಂತ ಪೊಲೀಸ್ ಇಲಾಖೆಗೆ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಘಾಟು ಜೋರಾಗಿದ್ದು ಯುವಕರೇ ಗಾಂಜಾ ಪೆಡ್ಲರ್ಗಳ ಟಾರ್ಗೆಟ್ ಆಗಿದ್ದಾರೆ. ಹೀಗಾಗಿ ಬೇಗ ಕೆಟ್ಟ ಚಟಗಳಿಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಕ್ಯಾಂಡಿಮೆಂಟ್ಸು, ಕಾಫಿ ಕೆಫೆ, ಚಾಯ್ ಪಾಯಿಂಟ್ಗಳಲ್ಲಿ ಅಪ್ರಾಪ್ತರ ಅಡ್ಡೆ ಮಾಡಿಕೊಂಡಿದ್ದು ಪೊಲೀಸರ ಕಣ್ಣು ತಪ್ಪಿಸಿ ಜೀವನ ಹಾಳು ಮಾಡಿಕೊಳ್ತಾ ಇದ್ದು ಪೊಲೀಸ್ ಇಲಾಖೆ ಇದರ ಮೇಲೆ ನಿಗಾ ವಹಿಸಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಪಕ್ಷ ಕಟ್ಟಲು ಸಂಪೂರ್ಣ ಬೆಂಬಲ ನೀಡಲಾಗುತ್ತದೆ. ದೇವನಹಳ್ಳಿಯಲ್ಲಿ ಪಕ್ಷ ಸದೃಢವಾಗಲು ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಾರ್ಟಿ ಕಚೇರಿಯಲ್ಲಿ ಬಿಜೆಪಿ ಮಂಡಳ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಮುಳುಗುವ ದೋಣಿಯಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅನುಭವ ಇದೆ. 7 ಬಾರಿ ಕ್ಷೇತ್ರದಲ್ಲಿ MLA ಸೀಟ್ ಕೇಳಿದ್ದೆ, ಕೊಟ್ಟಿಲ್ಲ. ಬಿಜೆಪಿಗೆ ದೇಶ ಮುಖ್ಯ, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಎಂದರು. ನಿಮ್ಮ ಮೂಲ ಯಾರು ಅಂತ ಯಾವ ಧರ್ಮ ಇಬ್ಬರಿಗೂ ಗೊತ್ತಾಗಿಲ್ಲ. ನೆಹರೂದು ಒಂದು ಧರ್ಮ, ಒಂದು ಜಾತಿ. ಸೋನಿಯಾ ಇಂದಿರಾ ಗಾಂಧಿ ಅವರು ಮತ್ತೊಂದು ಧರ್ಮ, ಅವರು ಪ್ಲಾಸ್ಟಿಕ್ ಬದಲಾದರು. ಅದಾದ್ಮೇಲೆ ನಿಮ್ಮ ತಂದೆಯವರು ಕ್ರಿಶ್ಚಿಯನ್ನರಾದರು. ನೀವೇನಾಗಿದ್ದೀರಿ? ಚೌಚೌಬಾತ್ ಆಗಿಬಿಟ್ಟಿದ್ದೀರಿ.
ಚೌಚೌಬಾತುವಲ್ಲಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಇಂಥ ಪರಿಸ್ಥಿತಿಯಲ್ಲಿ ದೇಶವನ್ನು ಕಾಪಾಡುವ ಶಕ್ತಿ, ಎಲ್ಲರನ್ನೂ ಒಗ್ಗಟ್ಟಾಗಿ ಇಡುವ ಶಕ್ತಿ ನಿಮ್ಮದಿಲ್ಲ. ನಿಮಗೆ ಅಧಿಕಾರ ಮತ್ತು ರಾಜಕೀಯವೇ ಮುಖ್ಯವಾದ. ದೇಶವನ್ನೇ 65 ವರ್ಷಗಳ ಕಾಲ ಆಳಿದ್ದೀರಿ. ಇನ್ನೆಷ್ಟು ಆಳಬೇಕಂತಿದ್ದೀರಿ? ನಿಮ್ಮ ಒಂದು ಕುಟುಂಬ ಬಿಟ್ಟು ಬೇರೆ ಯಾರು ಕೂಡ ಅಧಿಕಾರ ಮಾಡಬಾರ್ದು ಅನ್ನೋದೇ ನಿಮ್ಮ ಉದ್ದೇಶ. ಹಾಗಿದ್ದ ಮೇಲೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿತ್ತು? 580 ರಾಜಮನೆತನಗಳು ಈ ದೇಶವನ್ನ ಆಳ್ತಾ ಇದ್ದಿದ್ದು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಷ್ಟೂ ರಾಜಮನೆತನಗಳನ್ನ ಎಲ್ಲ ನೀವು ಅಧಿಕಾರವನ್ನ ಕಿತ್ಕೊಂಡು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿ ಈ ದೇಶ ಅಧಿಕಾರ ಮಾಡಬೇಕು ಅಂತ ಬಂದ ನೀವೇ ಒಂದು ಕುಟುಂಬದವರೇ ಮಾಡೋದಾದ್ರೆ ಆ ರಾಜಮನೆತನದ ಅಧಿಕಾರಿಗಳನ್ನ ಕಿತ್ಕೊಂಡಿದ್ದು ಬಸ್ಕೊಂಡಿದ್ದು ಯಾಕೆ ಬೇಕಿರಲಿಲ್ವಲ್ಲ? ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಜೆಡಿಎಸ್ನ ಬಿಕೆ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಡಿಸಿಎಸ್ ಹಾಗೂ ವಿವಿಧ ಪಕ್ಷಗಳ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಪಕ್ಷಕ್ಕೆ ಸೇರ್ಪಡೆಯಾಗಿರುವ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ನೀವೆಲ್ಲರೂ ನಮ್ಮ ಜೊತೆ ಇರಿ, ಪಾರ್ಟಿ ನಿಮ್ಮ ಜೊತೆಯಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಗೆಲ್ಲಿಸುವ ಯತ್ನ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ವೇಣುಗೋಪಾಲ್, ಗೋಪಿ, ಎಕೆಪಿ ನಾಗೇಶ್, ರಾಜಪ್ಪ, ಕುಂದಾಣ ಹೋಬಳಿ ಅಧ್ಯಕ್ಷ ವೆಂಕಟೇಗೌಡ, ತಾಲೂಕು ಮಹಿಳಾ ಅಧ್ಯಕ್ಷೆ ವಿಜಯ, ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8884469882. ಆಕಾಶ್ ಪದವಿ ಪೂರ್ವ ಕಾಲೇಜು, ಸ್ಥಳ ಸುರೇಶ್ ಕೃಷ್ಣಪ್ಪ ಕಾಂಪ್ಲೆಕ್ಸ್, ಸ್ಟೇಡಿಯಂ ರಸ್ತೆ, 1ನೇ ಕ್ರಾಸ್, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಗಮನ ಸೆಳೆದ ಏಕೈಕ ಕಾಲೇಜು ಆಕಾಶ್ ಪದವಿ ಪೂರ್ವ ಕಾಲೇಜು. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಕಾಮರ್ಸ್, HEBA, EBACS, ಹಾರ್ಟ್ಸ್, HEPS. ನಮ್ಮಲ್ಲಿ ಪರಿಣತಿ ಹೊಂದಿದ ಶಿಕ್ಷಕ ವೃಂದ, ಡಿಜಿಟಲ್ ತರಗತಿಗಳು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕಲಿಕಾ ವಾತಾವರಣ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ಪಡೆದು ಪಾಸಾಗಿದ್ದಾರೆ. ಇದು ನಮ್ಮ ಹೆಮ್ಮೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ BCA, BCom, BA ಆಸ್ ಪರ್ BNU. 2024-25ನೇ ಸಾಲಿನ BCA ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ.
ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಚಿಕ್ಕಬಳ್ಳಾಪುರ ನಗರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿರುವ ಏಕೈಕ ಕಾಮರ್ಸ್ ಕಾಲೇಜ್ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜ್. ಸ್ಥಳ ಗೀತಾ ಆರ್ಕಿಡ್, ಕೆನರಾ ಬ್ಯಾಂಕ್ ಹಿಂಭಾಗ, ಎನ್ಪಿಒ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ಪ್ರಥಮ ಪಿಯುಸಿ ಮತ್ತು ಬಿಕಾಂ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಪಿಯುಸಿ, HEBA, EBACS, ಬಿಕಾಂ ಆಸ್ ಪರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದೆ. ಉತ್ತಮ ಶಿಕ್ಷಕ ವೃಂದವನ್ನ ಹೊಂದಿದ್ದು 100% ಫಲಿತಾಂಶ ಪಡೆಯುವ ಮೂಲಕ ಪೋಷಕರ ಕನಸನ್ನ ಸಾಕಾರಗೊಳಿಸಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಎಸ್ಎಸ್ಎಲ್ಸಿಯಲ್ಲಿ 95ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಿಕ್ಷಣ ಉಚಿತ. 90ರಿಂದ 95ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 50% ಶುಲ್ಕ ರಿಯಾಯಿತಿ. 85ರಿಂದ 90ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 25% ಶುಲ್ಕ ರಿಯಾಯಿತಿ ದೊರೆಯುತ್ತದೆ. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ ಪಿಯು ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. ಪಿಯು ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ ಪಿಯು ಕಾಲೇಜ್ ಬ್ಲೂಮ್ಸ್ ಪಿಯು ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ ಪಿಯು ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100ಕ್ಕೆ 100ರಷ್ಟು ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸಾಯಿರಾಮ್ ಪಿಯು ಕಾಲೇಜ್. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ.
ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂಥ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ಥರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಆ ಜಿಲ್ಲೆಯ ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲಾದ ದೂರುಗಳ ವಿಲೇವಾರಿ ನಡೆಸಲು ಸ್ವತಃ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಆ ಜಿಲ್ಲೆಗೆ ಭೇಟಿ ನೀಡಿ ಅಧಿಕಾರಿಗಳ ಸಭೆ ನಡೆಸಿದ್ರು. ಆದರೆ ಸಭೆಯಲ್ಲಿದ್ದ ಕೆಲವು ಅಧಿಕಾರಿಗಳು ನ್ಯಾಯಮೂರ್ತಿಗಳಿಗೆ ಗೌರವ ಕೊಡದೆ ತಮ್ಮ ಪಾಡಿಗೆ ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿ ಉದ್ದಟತನದಿಂದ ವರ್ತಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ದೂರುದಾರರಿಗೆ ನೋಟಿಸ್ ಜಾರಿಯಾಗಿರುತ್ತದೆ. ಜಾರಿಯಾಗಿದ್ದರೂ ಸಹ ಹಾಜರಿರುವುದಿಲ್ಲ. ಹೀಗೆ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಗೇಮ್ ಆಡೋದು, ಮೂವಿ ನೋಡೋದು, ಸಾಮಾಜಿಕ ಜಾಲತಾಣದಲ್ಲಿ ಚಾಟಿಂಗ್ ಮಾಡುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಾಯುಕ್ತ ಅಧೀಕ್ಷಕರ ಕಚೇರಿಯಲ್ಲಿ ದಾಖಲಾದ ಭ್ರಷ್ಟಾಚಾರ ಆರೋಪ, ಅಧಿಕಾರಿಗಳ ಕರ್ತವ್ಯ ಲೋಪ, ನಿರ್ಲಕ್ಷ್ಯದ ಕುರಿತು ದಾಖಲಾದ ದೂರುಗಳ ವಿಲೇವಾರಿ ಮಾಡಲು ಸ್ವತಃ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ KN ಫಣೀಂದ್ರರವರು ಹಾಗೂ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಕುಂದುಕೊರತೆ ಹಾಗೂ ದೂರುಗಳ ವಿಲೇವಾರಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಭಾಗಿಯಾಗಿದ್ದ ಕೆಲವು ಅಧಿಕಾರಿಗಳು ತಮ್ಮ ಪಾಡಿಗೆ ತಾವು ಮೊಬೈಲ್ನಲ್ಲಿ ಗೇಮ್ ಆಡುವುದು, ಮೂವಿ ನೋಡುವುದು, ಸಾಮಾಜಿಕ ಜಾಲತಾಣದಲ್ಲಿ ಚಾಟಿಂಗ್ ಮಾಡೋದರ ಮೂಲಕ ಉದ್ದಟತನದಿಂದ ವರ್ತಿಸಿದ್ದು ಕಂಡುಬಂತು.
ವಿಷಯ ತಿಳಿದ ನಂತರ ಮಾತನಾಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರರವರು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಸೂಚಿಸಿದರು. ಮೊಬೈಲಲ್ಲಿ ಮೂವಿ ನೋಡುವಂಥದ್ದು, ಗೇಮ್ ನೋಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡುವಂಥದ್ದು, ಕಾಲಹರಣ ಮಾಡ್ತಾ ಇದ್ದು ನನಗೆ ಗೊತ್ತಾಗಲಿಲ್ಲಪ್ಪ ಯಾರು ಮಾಡ್ತಿದ್ದಾರೆ. ನಾವು ರೆಕಾರ್ಡ್ ಮಾಡ್ಕೊಂಡು ನೀವು ಕೊಟ್ಟರೆ ಅದನ್ನು ನಾನು ಅವ್ರು ಕೇಳ್ತೀವಿ. ಅವ್ರ ಅಧಿಕಾರಿಗಳಿಗೆ ಅದನ್ನು ಕೊಟ್ಟು ಅವ್ರ ಮೇಲೆ ಸೂಕ್ತವಾಗಿ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಸಭೆಯಲ್ಲಿದ್ದರೂ ಕೂಡ ಅವ್ರ ಪಾಡ್ಗೆ ಅವರು ಮಾಡ್ತಾಯಿದ್ರೆ ಅವರ ಇದನ್ನು ತೋರಿಸುತ್ತದು, ನೆಗ್ಲಿಜೆನ್ಸ್ ತೋರಿಸುತ್ತೆ, ಡೆರಿಲಿಕ್ಷನ್ ತೋರಿಸುತ್ತೆ. ಅದು ಕೊಟ್ಟರೆ ನಾನು ಇಮಿಡಿಯೇಟಾಗಿ DC ಮತ್ತು CEO ಅವ್ರಿಗೆ ಕೊಟ್ಟು ಅವ್ರ ಬಗ್ಗೆ ಸೂಕ್ತವಾಗಿ ಕಾನೂನು ಕ್ರಮ ತಗೊಳ್ಳಿ ಅಂತಂದು ಆದೇಶ ಮಾಡ್ತೀನಿ. ಕೊಡಿ ಒಂದು ಇದೆ ಸರ್, ಯಾವುದಿದೆಯೋ ಅವರು ಕೊಡಿ. DC ಅವ್ರಿಗೆ ಒಂದು ಅವರು ಇಲ್ಲ ಅವ್ರ ಸಿಬ್ಬಂದಿ ಅವ್ರಿಗೆ ಹಾಕಿದ್ದು ಸಮಯ ಬೇರೆ ಬೇರೆ ಅಧಿಕಾರಿಗಳೆಲ್ಲ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಕ್ಯಾಮ್ರಾದಲ್ಲಿ ಇದ್ದರೆ ಅದನ್ನು ತೆಗೆದು DC ಅವ್ರ ಸಿಬ್ಬಂದಿ ಈಗ ಇರೋರೆಲ್ಲರೂ ಕೂಡ DC ಕೈ ಕೆಳಗೆ ಅಥವಾ CEO ಕೈ ಕೆಳಗೆ ಬರ್ತಾರೆ. ಎಲ್ಲ ಅವ್ರಿಗೆ ಒಂದೊಂದು ಕಾಪಿ ಕಳಿಸ್ತೀವಿ ವಾಟ್ಸಪ್ಪಲ್ಲಿ. ಅವರೇ ಮೊಬೈಲ್ಗೊಂದು ಅವ್ರ ಮೊಬೈಲ್ಗೊಂದು ಯಾರ್ಯಾರು ಅಂತ ಹಿಡ್ಕೊಂಡು ಸರಿಯಾಗಿ ಪಾಠ ಕಲಿಸ್ತೀವಿ. ಸಾಹೇಬ್ರು ಕಚೇರಿ ಸಿಬ್ಬಂದಿ ಒಬ್ಬರು ನೋಡಿ ಸರ್, ಜಿಲ್ಲಾ ನೋಂದಣಾಧಿಕಾರಿಗಳ ಅಲ್ಲ ಫೈಲು ಜಿಲ್ಲಾ ನೋಂದಣಾಧಿಕಾರಿ, ಬಟ್ ಅವ್ರು ನಿಮ್ಮ ಕಚೇರಿ ಸಿಬ್ಬಂದಿ ಪ್ರಸಾದ್ ಅಂತೇಳಿ ಅವರು ಸ್ವತಃ ಮೂವಿ ನೋಡ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕರ ಕಚೇರಿಯಲ್ಲಿ 65ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದು ಎಲ್ಲ ದೂರುಗಳ ಕುರಿತು ಸಮಗ್ರ ಕಲಾಪ ನಡೆಸಿದ ನ್ಯಾಯಮೂರ್ತಿಗಳು ಎಲ್ಲ ದೂರುಗಳನ್ನು ವಿಲೇವಾರಿ ಮಾಡಿದ್ರು. ಈ ವಿಲೇವಾರಿ ವೇಳೆ ವಿವಿಧ ಇಲಾಖೆಗಳಾದ ಕಂದಾಯ, ಪಂಚಾಯತ್ ರಾಜ್, ಸರ್ವೆ ಇಲಾಖೆ, ಬೆಸ್ಕಾಂ, ಅರಣ್ಯ ಇಲಾಖೆ ಸೇರಿದಂತೆ ನಿರ್ಲಕ್ಷ್ಯ ವಹಿಸಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಉಪ ಲೋಕಾಯುಕ್ತರು ಲಂಚಗುಳಿ ಅಧಿಕಾರಿಗಳನ್ನು ಸಮಾಜದಲ್ಲಿ ಇರಲು ಬಿಡಬಾರದು. ಸಾರ್ವಜನಿಕರು ಲಂಚಗುಳಿ ಅಧಿಕಾರಿಗಳನ್ನು ಲೋಕಾಯುಕ್ತರ ಮೂಲಕ ಹಿಡಿಸಬೇಕು. ಆದರೆ ಸಾರ್ವಜನಿಕರು ಮುಂದೆ ಬಂದು ಲೋಕಾಯುಕ್ತರಿಗೆ ದೂರು ನೀಡ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಜನಗಳು ಈಗ ಸಾರ್ವಜನಿಕರು ಕೂಡ ಇದಕ್ಕೆ ತುಂಬ ಸಹಕಾರವನ್ನು ನೀಡಬೇಕು. ಈಗ ಜನಗಳ ಮನಸ್ಸಿನಲ್ಲಿ ಏನಿದೆ ಅಂದರೆ ಸಮಾಜದ ಮನಸ್ಸಿನಲ್ಲಿ ಏನಿದೆ ಅಂತಂದರೆ ಎಲ್ಲೇ ಇದು ಹೋದರೂ ಕೂಡ ಲಂಚ ಇಲ್ಲದಿರ ಯಾವುದೇನೂ ಕೂಡ ಒಂದು ಪೇಪರು ಕೂಡ ಮೂವ್ ಆಗಲ್ಲ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಬಂದ್ಬಿಟ್ಟಿದೆ. ಆದರೆ ಜನಗಳೇನ ಯಾರೂ ಕೂಡ ಲಂಚ ಕೊಟ್ಟು ಹಿಡಿಸೋದಕ್ಕೆ ಅಧಿಕಾರಿಗಳನ್ನು ಪ್ರಯತ್ನ ಮಾಡೋಕ್ಕೆ ಸಹಕಾರ ನೀಡ್ತಾ ಇಲ್ಲ. ಎಲ್ಲರೂ ಕೂಡ ಏನು ಒಂದು ಕಲ್ಲೆಸೆಯೋದು ಸುಮ್ಮನೆ ಮರಕ್ಕೆ, ಮಾವಿನಕಾಯಿ ಬಿದ್ದರೆ ಬೀಳಲಿ, ಬೀಳದಿದ್ದರೆ ಹೋಗಲಿ ಅಂತಂದು. ಅಂದರೆ ನಮಗೆ ಹೇಳೋದು ಇವರು ಆಫೀಸ್ಗೆ ಹೋದ್ವಿ, ಇವರು ನಮಗೆ ಲಂಚ ಕೇಳಿದ್ರು, ಅದಕ್ಕೋಸ್ಕರ ಮಾಡಿಕೊಡ್ತಿಲ್ಲ ಅಂತದ್ದು. ಆದರೆ ಅವರು ವ್ಯತ್ಯಾಸ ತಿಳ್ಕೊಂಡಿಲ್ಲ. ಅಂದರೆ ಕಾನೂನಿನಲ್ಲಿ ಲಂಚ ನಿಷೇಧ ಕಾಯ್ದೆನೇ ಬೇರೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆನೇ ಬೇರೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಲಂಚ ನಿಷೇಧ ಕಾಯ್ದೆಯಲ್ಲಿ ತೆಗೆದುಕೊಳ್ಬೇಕಾದಂಥ ಅದಕ್ಕೆ ಯಾರೇ ದೂರುದಾರರು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಮ್ಮ ಲೋಕಾಯುಕ್ತ ಪೊಲೀಸರ ಹತ್ರ ಬಂದು ಸೂಕ್ತವಾದಂಥ ಒಂದು ದೂರನ್ನು ಸಲ್ಲಿಸಿ ತಕ್ಷಣ ಅವ್ರನ್ನ ಹಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಜೈಲಿಗೆ ಕಳಿಸ್ಬೇಕಂತವ್ರನ್ನ, ಯಾರನ್ನ ಲಂಚ ಕೇಳಿದವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಂಥವ್ರನ್ನ ಸಮಾಜದಲ್ಲಿ ಉಳಿಸೋಕ್ಕೆ ಬಿಡಬಾರ್ದು, ಆ ಡಿಪಾರ್ಟ್ಮೆಂಟಲ್ಲಿ ಉಳಿಸೋದಕ್ಕೆ ಬಿಡಬಾರ್ದು. ಅದನ್ನು ಜನಗಳು ಎಚ್ಚೆತ್ಕೊಂಡು ಸರಿಯಾದ ರೀತಿಯಲ್ಲಿ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದನ್ನು ಕಲ್ತ್ಕೋಬೇಕು. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೇನೇ ಆಗೋದು. ಇದನ್ನು ಫಸ್ಟ್ ಅವ್ರು ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ನೌಕರರು ಮತ್ತು ಸರ್ಕಾರಿ ನೌಕರರು ಅಷ್ಟೇ. ಈ ಒಂದು ಆಪಾದನೆಗಳು ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಷ್ಟು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಅರ್ಜಿಗಳು ಯಾವುದೇ ಬಂದರೂ ಕೂಡ ಸಮಯಾನುಸಾರ ಅದನ್ನು ತೀರ್ಮಾನ ಮಾಡೋದು ಕಲ್ತ್ಕೋಬೇಕು. ಈಗ ನೀವು ನೋಡಿದ್ರಿ ಬೇಕಾದಷ್ಟು ಕೇಸುಗಳಲ್ಲಿ 10 ವರ್ಷ, 6 ವರ್ಷ, 8 ವರ್ಷ ಆದರೂ ಕೂಡ ಅರ್ಜಿಗಳು ತೀರ್ಮಾನ ಮಾಡಿಲ್ಲ, ಇಟ್ಕೊಂಡು ಕೂತಿರ್ತಾರೆ ಆಫೀಸರ್ಸು. ಯಾಕೆ ಅಂತಂದರೆ ಕಾರಣವೂ ಕೊಡೋದಿಲ್ಲ. ಇಲ್ಲ ಅಲ್ಲಿ ಕೇಳಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ, ನಾವು ಇವ್ರ ಹತ್ರ ಸಲಹೆ ಕೇಳಿದ್ದೀವಿ, ಇದೆಲ್ಲ ಅಲ್ಲ ಪ್ರಶ್ನೆ. ನಿನ್ನ ವ್ಯಾಪ್ತಿಯಲ್ಲಿ, ಅಧಿಕಾರ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟ ತಕ್ಷಣ ನೀವು ಇಂತಿಷ್ಟು ದಿನದಲ್ಲಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು, ಅವ್ರಿಗೆ ಹಿಂಬರ ಕೊಡಬೇಕು. ಹಿಂಬರ ಕೊಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ, ಸಪೋಸ್ ಅವರು ಆ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ಮೇಲ್ಮನವಿ ಸಲ್ಲಿಸೋಕ್ಕೋ, ನ್ಯಾಯಾಲಯಕ್ಕೆ ಹೋಗೋದಕ್ಕೋ, ಅಥವಾ ನಮ್ಮ ಹತ್ರ ದೂರು ಸಲ್ಲಿಸೋಕ್ಕೋ ಏನೋ ಒಂದು ಅನುಕೂಲತೆ ಅವರಿಗೆ ಆಗುತ್ತೆ. ಹೆಚ್ಚು ನಾವು ಗಮನಿಸ್ತಾ ಇರೋದು ರೆವಿನ್ಯೂ ಇಲಾಖೆ ಮತ್ತು ಈ ಏನು RDPR ಅಂದರೆ ಏನು, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಏನಿದೆ ಅಲ್ಲೇ ನಮಗೆ ಈ PDOಗಳು, EOಗಳು, ತಹಸೀಲ್ದಾರ್ಸು ಮತ್ತು ಈ ವಿಲೇಜ್ ಅಕೌಂಟೆಂಟ್ಸು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಈ ಹಂತದ ಆಫೀಸರ್ಗಳಲ್ಲಿ ಹೆಚ್ಚು ಈ ಒಂದು ದುರ್ನಡತೆ ಕಾಣ್ತಾ ಇದೆ. ನಮಗೆ ಹೆಚ್ಚು ಅವರಿಗೆ ಅನಾನುಕೂಲತೆಗಳು ಜನಗಳು ಆಗ್ತಿರುತ್ತೋ ಇದು ADLR, DDLR, ಇವರು ಅಳತೆ
ಪೋಡಿ ಇದ್ರ ಬಗ್ಗೆ ಖಾತೆ ಬದಲಾವಣೆ ನೀವು ನೋಡಿದ್ರಲ್ಲ, ಹೆಚ್ಚು ಸಮಸ್ಯೆಗಳಿರೋದೇನೇ ಖಾತೆ ಬದಲಾವಣೆ ಆಗಿಲ್ಲ, ಈ ಖಾತೆ ಆಗಿಲ್ಲ, ಪೋಡಿ ಮಾಡಿಲ್ಲ. ಅದಕ್ಕೆ ಸಾಕಷ್ಟು ಸರ್ಕಾರದಲ್ಲೂ ಕೂಡ ತೊಂದರೆಗಳು ಇರೋದು ಕಾಣ್ತಾ ಇದೆ ನಮಗೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನೋಡಿ ಇನ್ನೂ ಒಂದು 2-3 ಜಿಲ್ಲೆಗಳು ಸಂದರ್ಶನ ಮಾಡಿ ಇದೇ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ ಅಂತಂದು ಕಂಡು ಬಂದರೆ ಅದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ಸಲಹೆ ಮಾಡಬೇಕು ಅಂತಲೂ ಕೂಡ ಇದ್ದೀನಿ. ಇವಾಗ ಬೇರೆ ಎಲ್ಲನೂ ಮಾಡ್ತಾರಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬೇಕಾದಷ್ಟು ಮಾಡ್ತಾರೆ. ಯಾರ್ಯಾರು ಸುಬರ್ದ್ನಲ್ಲಿದ್ದಾರೆ ಅಳತೆ ಮಾಡಿ ಕರೆಕ್ಟಾಗಿ ಅವ್ರಿಗೆ ಅದನ್ನು ಗ್ರ್ಯಾಂಟ್ ಮಾಡಿ ಅಂತಕ್ಕಂಥ ಒಂದು ಒನ್ ಟೈಮ್ ಪಾಲಿಸಿ ಸರ್ಕಾರ ಬೇಕಾದಷ್ಟು ಸರಿ ತಗೊಳುತ್ತೆ. ಆ ಥರದ್ದು ಏನಾದ್ರು ಒಂದು ನಿರ್ದಿಷ್ಟವಾದಂಥ ಒಂದು ದೃಢವಾದ ನಿರ್ಧಾರ ಸರ್ಕಾರವೂ ಈ ಒಂದು ಪೋಡಿ ವಿಚಾರಗಳಲ್ಲೂ ಕೂಡ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಈ ಬಗ್ಗೆ ಜನಗಳು ಎಚ್ಚೆತ್ಕೋಬೇಕು ಮತ್ತು ಸರ್ಕಾರಿ ನೌಕರರು ಕೂಡ ಎಚ್ಚೆತ್ಕೋಬೇಕು. ಇನ್ನು ಕಳೆದ 2 ದಿನಗಳಿಂದ ನಡೆದ ದೂರುಗಳ ವಿಲೇವಾರಿ ಕಲಾಪದಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರರವರು ಸ್ಥಳದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ ಜನ ಮೆಚ್ಚುಗೆ ಪಡೆದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರಿ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಭೀತಿ ಎದುರಾಗಿದೆ. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಪ್ರಮುಖ ಮೂಲವಾಗಿರುವ ಅಮಾನಿಕೆರೆ ದಿನೇ ದಿನೇ ಬತ್ತಿ ಹೋಗುತ್ತಿದ್ದು, ಕೆಲವೇ ದಿನಗಳಲ್ಲಿ ನೀರಿಗಾಗಿ ಕ್ಷಾಮ ಎದುರಾಗುವ ಆತಂಕದ ವಾತಾವರಣ ಕಂಡುಬರುತ್ತಿದೆ. ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿರುವ ಶಿಡ್ಲಘಟ್ಟ ನಗರದಲ್ಲಿ ಇರುವ 31 ವಾರ್ಡುಗಳಲ್ಲಿ ಬಹುತೇಕ ವಾರ್ಡುಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗಾಗಿ ನಾಗರಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಯಿಂದ ಈಗಾಗಲೇ ತೋರಿಸಿರುವ ಕೊಳವೆ ಬಾವಿಗಳಲ್ಲಿ ನೀರಿನ ಅಭಾವ ಕಂಡುಬರುತ್ತಿದ್ದು, ಜಲಗಾರರು ನಾಗರಿಕರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹರಸಾಹಸ ಪಡುತ್ತಿದ್ದಾರೆ. ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಮತ್ತು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡಂತೆ ವಿಶೇಷ ಕಾರ್ಯಪಡೆಯನ್ನು ರಚಿಸಲಾಗಿದೆ. ಕುಡಿಯುವ ನೀರಿನ ಅಭಾವ ಇರುವ ನಗರದ ವಿವಿಧ ವಾರ್ಡುಗಳು ಮತ್ತು ಗ್ರಾಮೀಣ ಪ್ರದೇಶಗಳ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ನಡೆಯುತ್ತಿದ್ದು, ಪ್ರಸ್ತುತ ಕುಡಿಯುವ ನೀರಿನ ಪೂರೈಕೆ ನಗರ ಮಟ್ಟದಲ್ಲಿ ಒಂದು ರೀತಿಯ ಸವಾಲಾಗಿ ಪರಿಣಮಿಸಿದೆ. ಕುಡಿಯುವ ನೀರು ಸಮಸ್ಯೆ ಎದುರಾದರೆ ತಕ್ಷಣ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗಳು ರವೀಂದ್ರ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೀರಿನ ಪೂರೈಕೆ ಮಾಡಲು ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಈಗಾಗಲೇ ಬೇಸಿಗೆಯ ಜಳ ನಾಗರಿಕರಿಗೆ ಬಿಸಿ ಮುಟ್ಟಿಸಿದ್ದು, ಅನೇಕ ವಾರ್ಡುಗಳಲ್ಲಿ ಈಗಾಗಲೇ ಕುಡಿಯೋ ನೀರಿಗೆ ನಾಗರಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಗರಸಭಾ ಸದಸ್ಯರು ಸಹ ನಾಗರಿಕರಿಗೆ ನೀರು ಪೂರೈಕೆ ಮಾಡಲು ಅಧಿಕಾರಿಗಳಿಗೆ ಬೇಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಕುಡಿಯೋ ನೀರು ಸಮಸ್ಯೆಗಳಿರುವ ಗ್ರಾಮಗಳು ಮತ್ತು ಮಾಹಿತಿ ಕೊಡಿ. ಈಗ ಗ್ರಾಮಾಂತರ ಭಾಗದಲ್ಲಿ 12 ವಿಲೇಜ್ಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಖಾಸಗಿ ಕೊಳವೆ ಬಾವಿಗಳಿಂದ ನಾವು ಅವರಿಗೆ ಸರ್ಕಾರದ ನಿಯಮಾನುಸಾರ ಅವರಿಗೆ ಪೇಮೆಂಟ್ ಮಾಡಿ ನೀರು ಸರಬರಾಜು ಮಾಡ್ತಾಯಿದ್ದೀವಿ. ಸೊ ಮತ್ತು ಒಂದು ವಿಲೇಜ್ ತಾದೂರಲ್ಲಿ 1 ತಿಂಗಳ ಕಾಲ ಸ್ವಲ್ಪ ಅಲ್ಲಿ ನೀರು ಕಮ್ಮಿ ಆಗಿತ್ತು, ಟ್ಯಾಂಕರಲ್ಲೆಲ್ಲ ಮಾಡ್ತಾಯಿದ್ವಿ. ಈಗ ಅದರದ್ದು ಸಮಸ್ಯೆ ಬಗೆಹರಿತು. ಅಲ್ಲಿ ಪೈಪು ಜೆಜೆಎಮ್ಮಲ್ಲಿ ಬೇರೆ ಗ್ರಾಮದಿಂದ ನೀರು ಸಂಪರ್ಕ ಮಾಡಿ ಅಲ್ಲಿ ಈಗ ಕೊಳವೆ ಬಾವಿಯಲ್ಲೇ ನೀರು ಸಪ್ಲೈ ಮಾಡ್ತಾಯಿದ್ವಿ. ಎಲ್ಲೂ ಕೂಡ ಈಗ ನಾವು ಟ್ಯಾಂಕರಲ್ಲಿ ನೀರು ಇನ್ನೂ ಸಪ್ಲೈ ಮಾಡ್ತಾಯಿಲ್ಲ. ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಖಾಸಗಿ ಕೊಳವೆ ಬಾವಿಗಳನ್ನ ತೊಗೊಂಡಿದ್ದೀವಿ. ಮುಂದೆ ಸಂಭವ ಪ್ರಾಬ್ಲಮ್ಮು ಅಥವಾ ಸಮಸ್ಯೆ ಉದ್ಭವ ಆಗ್ಬೋದಾದಂತಹ ಗ್ರಾಮಗಳು ಕೂಡ ನಾವು ಒಂದು ಸರ್ವೆ ಮಾಡಿ ಅದನ್ನು ಪಟ್ಟಿ ಇಟ್ಕೊಂಡಿದ್ದೀವಿ. ಆದರೆ ಅಲ್ಲಿ ಕೂಡ ಆಲ್ಟರ್ನೇಟಿವ್ ಏನೆಲ್ಲ ರೆಮಿಡಿ ಇದೆ ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ನಗರ ಭಾಗದಲ್ಲಿ ಅಲ್ಲೂ ಕೂಡ ಖಾಸಗಿ ಕೊಳವೆ ಬಾವಿಗಳು ಒಂದು 9 ಇದೆ. ಅಲ್ಲೂ ಕೂಡ ಅವರೇ ಸ್ಥಳೀಯ ಸಂಸ್ಥೆಗಳೇ ಅದನ್ನು ಬಳಸ್ತಾ ಇದ್ದಾರೆ. ಅವು ಕೂಡ ನೀರು ತೊಗೊತಾ ಇದ್ದಾರೆ. ಅದ್ರ ಜೊತೆಗೆ ಮೊನ್ನೆ ಒಂದಷ್ಟು ಬೋರ್ ಹಾಕ್ಸಿದ್ದಾರೆ. ಒಂದು 5 ಬೋರು ಈಗ ನೀರು ಸಿಕ್ಕಿದೆ. ಸೊ ಅದು ಕೂಡ ಸಹಾಯ ಆಗುತ್ತೆ. ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆ ನಮ್ಮ ತಾಲೂಕಿನಲ್ಲಿ ನಾವು ಎಲ್ಲ ಒಂದು ನಿರ್ವಹಣೆ ಮಾಡ್ತಾಯಿದ್ದೀವಿ. ಏನು ಸಮಸ್ಯೆ ಆಗ್ತಿರೋ ರೀತಿಯಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟದ್ದು. ಈಗ ಪೂರ್ವ ಮುಂಗಾರು ಮಳೆ ಸ್ವಲ್ಪ ಬೀಳ್ತಾ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ನಿರೀಕ್ಷೆ ಇದೆ. ಮತ್ತು ಮುಂಗಾರು ಒಳ್ಳೆ ಮಳೆ ಆದರೆ ನೀರು ಒಳ್ಳೆ ಮಳೆ ಬರೋ ಸಾಧ್ಯತೆ ಇದೆ. ಸೊ ಈ ಬಾರಿ ಒಳ್ಳೆ ಬರೋ ಸಂಭವ ಇದೆ, ಮಳೆ ಬರೋ ಸಂಭವ ಇದೆ ಅಂತ ಹೇಳಿ ನಮಗೆ ವರದಿದೆ. ಸೊ ನೋಡೋಣ. ಸರಿ, ರಾಮಸಮುದ್ರ ಕೆರೆ ನೀರೇನು ಹರಿಸೋದು? ಅದಕ್ಕೆ ಈಗ ನಾವು ಒಂದು
ಅಜ್ಕದ್ರಿನಲ್ಲಿ ಹತ್ರ 3.25 ಎಕರೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನೀರಿಗೆ ಅವರು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೀವಿ. ನಾವು ಪಾಣಿ ಎಲ್ಲ ಮಾಡಿಕೊಟ್ವಿ, ಗ್ರ್ಯಾಂಟು ಆಯಿತು ಅವ್ರಿಗೆ ಕಾಯ್ದಿರಿಸಿದ್ದೀವಿ. ಅದರ ಜೊತೆಗೆ ಈಗ ಅದು ಪ್ರಾಜೆಕ್ಟು DPR ಎಲ್ಲ ಹಂತದಲ್ಲಿದೆ. ಸೊ ಅದು ಶೀಘ್ರದಲ್ಲೇ ಅದು ಕೂಡ ಅರ್ಬನ್ ವಾಟರ್ ಸಪ್ಲೈ ಅವರು ಆ ಒಂದು ಕಾರ್ಯನ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆ ನಾಗರಿಕರಿಗೆ ಕಾಡುತ್ತಿದ್ದು, ಇದು ಮುಂದಿನ ದಿನಗಳು ಯಾವ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂಬುದು ಕಾದು ನೋಡಬೇಕಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ. ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ವಾರಾಹಿ ಹೋಮ ಮಾಡುವುದರಿಂದ ಎಲ್ಲಾ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರಾ ವೇಣುಗೋಪಾಲ್ ರಾವ್, ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ ₹75 ಅಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ ₹75 ಅಂತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ
2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಲಂಕಣಿ ಮಾತಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಆಡಳಿತ ಅಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ ಮಂಜುಳಾ ಅವರು ಶಿಡ್ಲಘಟ್ಟ ತಾಲೂಕಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಆಡಳಿತ ಅಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ ಮಂಜುಳಾ ಅವರು ಶಿಡ್ಲಘಟ್ಟ ತಾಲೂಕಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಮೊದಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರ್ಲಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಗ್ರಾಮಸ್ಥರಿಂದ ಮಾಹಿತಿ ಸಂಗ್ರಹಿಸಿದರು. ಆನಂತರ ಮಳಮಾಚುನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕದಾಸರಹಳ್ಳಿಯಲ್ಲಿ ನಿರ್ಮಿಸಿರುವ ಕೂಸಿನ ಮನೆ ವೀಕ್ಷಣೆ ಮಾಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಅಲ್ಲಿದ್ದ ಪುಟಾಣಿಗಳಿಗೆ ಕೆಲ ಕಾಲ ಕಳೆದು ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಅದೇ ರೀತಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗ್ರಾಮದಲ್ಲಿ ನಿರ್ಮಿಸಿರುವ ಮಾದರಿ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಗ್ರಂಥಾಲಯದಲ್ಲಿ ಓದುಗರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಶೇಖರಿಸಿಟ್ಟಿದ್ದ ಬಹು ಬೆಲೆ ಬಾಳುವ ಪುಸ್ತಕಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾಗರಿಕರಿಗೆ ಪೂರಕವಾಗಿರುವ ಅಭಿವೃದ್ಧಿ ಕೆಲಸಗಳಿಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ನಿರ್ದೇಶನ ನೀಡಿದರು. ಪೂರ್ವ ಪ್ರಾಥಮಿಕ ಶಾಲಾ ವ್ಯವಸ್ಥೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಇಲಾಖೆಯ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ನಿರ್ದೇಶನ ನೀಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಪೂರೈಕೆ ಸಹಿತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪ್ರಥಮ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ, ಶಿಡ್ಲಘಟ್ಟ ತಾಲೂಕು ಮಾಜಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ನಾಗರಾಜ್, ಸದಸ್ಯರಾದ ಲೋಕೇಶ್, ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿ ಟೌನ್ನ ವಿವಿಧ ವಾರ್ಡ್ಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಖುದ್ದು ಭೇಟಿ ನೀಡಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025ರ ಕಾರ್ಯಕ್ರಮವನ್ನು ಪರಿಶೀಲಿಸಿದರು. ದೇವನಹಳ್ಳಿ ಟೌನ್ನ ವಿವಿಧ ವಾರ್ಡ್ಗಳಿಗೆ ಸಚಿವರು ಖುದ್ದು ಭೇಟಿ ನೀಡಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಕಾರ್ಯಕ್ರಮವನ್ನು ಪರಿಶೀಲಿಸಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಿದೆವು. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕುರಿತು ಸಮಿತಿ ವರದಿ ನೀಡಿದೆ. ಸಂವಿಧಾನದ 341ನೇ ವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳನ್ನು ಗುರುತಿಸಲಾಗಿದೆ. ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ದತ್ತಾಂಶವನ್ನು ಸಂಗ್ರಹಿಸಲು ಸಮೀಕ್ಷೆ ನಡೆಸಲಾಗುತ್ತಿದೆ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಸಮುದಾಯದಲ್ಲಿ ಮೂಲಜಾತಿ ಸರಿಯಾಗಿ ಇಲ್ಲ. ಹಾಗಾಗಿ ಖಚಿತತೆಗೆ ಒತ್ತಾಗಬೇಕಿದೆ. 101 ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವಾಗ ನಿರ್ದಿಷ್ಟ ಅಂಕಿ ಅಂಶಗಳು ಬೇಕಾಗುತ್ತವೆ. ಹಾಗಾಗಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಈ ಸಮೀಕ್ಷೆ ಕೈಗೊಂಡಿದೆ. ಜಿಲ್ಲೆಯಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಪ್ರತಿ ಮತಗಟ್ಟೆಗೆ ಒಬ್ಬರಂತೆ 1141 ಗಣತಿದಾರರನ್ನ ನೇಮಿಸಲಾಗಿದ್ದು, ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವರು. ಮೇ 19ರಿಂದ 21ರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ನಡೆಯಲಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬಗಳು ತಮ್ಮ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮೊಬೈಲ್ ನಂಬರ್ ನೀಡಿ ಗಣತಿದಾರರು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡಿ ಎಂದರು. ಗಣತಿಕಾರರು ಅವರ ಮನೆ ಬಾಗಿಲು ಕೊಟ್ಟು ಬರೀ ಎಸ್ಸಿ ಅಲ್ಲ,
ಇವತ್ತು ದೇವನಹಳ್ಳಿ ಪುರಸಭೆ ಒಳಗಡೆ ಬರುವ ಪ್ರತಿ ಮನೆಗೂ ಹೋಗ್ತಾರೆ. ಅಲ್ಲಿ SC ಅಲ್ಲಿದ್ದವ್ರದ್ದು ಕೂಡ ದಾಖಲೆ ಮಾಡ್ತಾರೆ. ಈ ಮನೆ ಇಂಥವ್ರ ಹೆಸರು, ಈ ಮನೆ ಯಜಮಾನರಿಂಥವರು, ಇವರ ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ, ಇವರಿದ್ದು ಸಮಾಜ ಅಂತ ಅಟ್ಟಂತ. ಬಟ್ SCಯಲ್ಲಿ ಡೀಟೈಲಾಗಿ ಹೋಗ್ತಾರೆ. ಸುಮಾರು 42 ಕಾಲಮ್ಸ್ ಇದೆ. ಎಂಟೈರ್ ಅವರದ್ದು ಭೂಮಿ ಆಗ್ಬೋದು, ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಮನೆ ಬಾಡಿಗೆ ಇದೆಯಾ, ಮನೆ ಸ್ವಂತ ಇದೆಯಾ, ವಿದ್ಯಾಭ್ಯಾಸ ಮಾಡಿದಾರಾ, ಕೆಲಸದಲ್ಲಿದ್ದಾರಾ, ಭೂಮಿ ಎಷ್ಟಿದೆ ಅಂತ ಇಟ್ಟು 1 ರಿಂದ 42 ಪಟ್ಟಿ ಇದೆ. ಆ ಕ್ರಮ ಸಂಖ್ಯೆ 42ವರೆಗೂ ಕೂಡ ಅವರು ಎನ್ಕ್ವೈರಿ ಮಾಡಿ ಅದನ್ನು ರಿಪೋರ್ಟು ಕಮಿಷನ್ ಕೊಡ್ತಾರೆ. ಕಮಿಷನ್ ಅದಾದಮೇಲೆ ತೀರ್ಮಾನ ಮಾಡಿ ಸರ್ಕಾರ ಕಳಿಸ್ತಾರೆ. ಇದು ಯಾಕೆ ನಡೀತಾ ಇದೆ ಅಂದರೆ, ಇದರ ಹಿಂದೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ಯಾವ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯ ಪಡೀಬೇಕು ಅಂದರೆ, ಈ ರಾಷ್ಟ್ರದಲ್ಲಿ ಕಟ್ಟಕಡೆಯ ವ್ಯಕ್ತಿ ಅವನಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆ, ಒಂದು ಮನೆ, ವಿದ್ಯಾವ್ಯವಸ್ಥೆ ಇವೆಲ್ಲವನ್ನು ಕೂಡ ಕೊಡೋದಕ್ಕೆ ಮೂಲ ಉದ್ದೇಶಕ್ಕಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಅದರಂತೆ ಸ್ವತಂತ್ರ ಬರ್ತದೆ ಅವರ ತ್ಯಾಗ ಬಲಿದಾನಗಳಿಂದ. ಅದಾದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟಕಡೆ ಪ್ರಜೆ, ಅವನು ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರೈಸ್ತರಾಗ್ಬೋದು, ಬುದ್ಧರಾಗ್ಬೋದು, ಜೈನರಾಗ್ಬೋದು, ಪಾರ್ಸಿ ಆಗ್ಬೋದು, ಸಿಖ್ರಾಗ್ಬೋದು, ಇವರೆಲ್ಲರೂ ಕೂಡ ಭಾರತೀಯರು. ಇವರೆಲ್ಲರೂ ಕೂಡ ನ್ಯಾಯನ ತೋರಿಸುವಂಥ ವಿಶ್ವದಲ್ಲೇ ಅತಿ ಉತ್ತಮವಾದಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ. ಅದರ ಕಾರಣಗಳಿಂದ ಒಂದು ಗುಂಪಿಗೆ ಸೇರಿಸಿರ್ತಾರೆ. ಈಗ SCಯಲ್ಲಿ 101 ಜಾತಿ ಇರ್ತದೆ. ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕಲ್ಲ. ಆ ಕಟ್ಟಕಡೆಗೆ ನ್ಯಾಯ ಸಿಗಬೇಕಾದ್ರೆ ಈ ಗ್ರೂಪಲ್ಲಿ ಸೇರಿರ್ತಾರೆ. ಯಾರು ಸ್ವಲ್ಪ ತಿಳಿದಿರ್ತಾರೆ, ಯಾರು ವಿದ್ಯಾವಂತರು, ಅವರು ಸೌಲಭ್ಯ ತಗೊಳ್ತಾ ಇರ್ತಾರೆ 101 ಜನದಲ್ಲಿ. ಈ 101 ಜನದಲ್ಲಿ ಯಾರ್ಯಾರು ಎಷ್ಟಿದ್ದಾರೆ ಅಂತ ಗೊತ್ತಾದಾಗ ಆಯಾ ಗುಂಪಿಗೆ ಅವ್ರಿಗೂ ಕೂಡ ಆ ಜನಸಂಖ್ಯೆ ಆಧಾರವಾಗಿ ಸೌಲಭ್ಯಗಳು ಕೊಡಬೇಕನ್ನೋದು ಮೂಲ ಉದ್ದೇಶ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ AB ಬಸವರಾಜು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ KN ಅನುರಾಧ, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರೇಮ, ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್ ಹಾಗೂ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮಧುಚಂದ್ರ, MMTV ನ್ಯೂಸ್, ದೇವನಹಳ್ಳಿ. ಮಾದಕ ವಸ್ತುಗಳ ಕಡೆ ವಾಲುತ್ತಿರುವ ಯುವ ಪೀಳಿಗೆ, ಅಡ್ಡೆಯಾಗುತ್ತಿರುವ ಕ್ಯಾಂಡಿಮೆಂಟ್ಸ್ಗಳು, ನಶೆಯಲ್ಲಿ ಮುಳುಗಿದ ಅಪ್ರಾಪ್ತನ ವಿಡಿಯೋ ವೈರಲ್. ಪಕ್ಷ ಕಟ್ಟಲು ಸಂಪೂರ್ಣ ಬೆಂಬಲ, ಸಂಘಟನೆಗೆ ಪ್ರತಿಯೊಬ್ಬರೂ ಶ್ರಮಿಸಿ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕರೆ. ದೂರುಗಳ ವಿಲೇವಾರಿಗೆ ಮುಂದಾದ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು, ಸಭೆಯಲ್ಲಿ ಮೊಬೈಲ್ನದ್ದೇ ಹಲ್ಚಲ್, ಉದ್ದಟತನ ಪ್ರದರ್ಶಿಸಿದ ಅಧಿಕಾರಿಗಳು. ಬಿರು ಬಿಸಿಲಿಗೆ ಹೆಚ್ಚಾದ ಬಿಸಿಲಿನ ಝಳ, ಬತ್ತಿದ ಕೆರೆ ಕಟ್ಟೆಗಳು, ಕುಡಿಯುವ ನೀರು ಸರಬರಾಜಿಗೆ ಅಧಿಕಾರಿಗಳ ಪರದಾಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.